ಡ್ಯಾನ್ಸ್ ಈ ಡ್ಯಾನ್ಸ್ ಎಲ್ಲ ಮಾಡೋಕ್ಕಾಗಲ್ಲ, ನೀವು ಹಂಗೆಲ್ಲ ಕೇಳಬಾರ್ದಪ್ಪ. ಅಯ್ಯೋಯ್ಯಪ್ಪ, ಅವರೇ ಸ್ಮಶಾನದಲ್ಲಿ ಅಷ್ಟೆಲ್ಲ ತಗೊಂಡವ್ರು. ನಾವು ಎಲ್ಲರಿಗೂ ನಮಸ್ಕಾರ ನಮಸ್ಕಾರ ನಮಸ್ಕಾರ. ಭೈರಾದೇವಿ ಈ ಜೆಂಟ್ಸ್ ದೇವ್ರದ್ದು ಪ್ರಪಂಚಕ್ಕೆಲ್ಲ ಸುದ್ದಿ ಮಾಡಿಬಿಡ್ತು, ಕೊರಗಜ್ಜಂದು. ಇವ ಲೇಡೀಸ್ ದೇವರು ಭೈರಾದೇವಿದು. ತುಂಬ ಒಂದು ಬೇರೆ ಥರದ್ದು ಪ್ರಯತ್ನ. ಯಾಕಂದರೆ ಈ ದೇವಕ್ಕೂ ಯಾವಾಗೂ ವರ್ತಮಾನದಲ್ಲೇ ಇರ್ತವೆ ಅಪ್ಡೇಟ್. ಅವು ಓಕೆ, ವರ್ಷದ್ದು ಹಿಂದೆ ಮುಂದೆದು ಭೂತಕಾಲಕ್ಕೂ ಭವಿಷ್ಯ ಕಾಲದಲ್ಲಿ ಇರಲ್ಲ, ಅದು ಯಾವಾಗಲೂ ವರ್ತಮಾನದಲ್ಲೇ ಇರ್ತದೆ. ಈ ಥರದ್ದೊಂದು ಕಥೆ ಮಾಡಿದ ಶ್ರೀಜೆ ಅವ್ರು ಹೆಂಗೆ ಮಾಡಿದ್ರು, ರಮೇಶ್ ಸರ್ಗೆ ಈ ಥರದ್ದು. ರಮೇಶ್ ಸರ್ದು ಅವ್ರ ಕ್ಯಾರೆಕ್ಟರ್ಗೆ ಅದು ಏನು ಅಂತ ಹೇಳೋದು ಗೊತ್ತಾಗಲ್ಲ. ವಿದ್ಯಾವಂತರು ದಿಕ್ತಪ್ಪರು ದೇವರನ್ನು ಇಬ್ಬರನ್ನೂ ಯಾಮಾರಿಸ್ಬಿಡ್ತಾರೆ. ಆ ಥರದ್ದೊಂದು ಕ್ಯಾರೆಕ್ಟರ್ ಅವರು ಶ್ರೀಜೆ ಮಾಡಿದ್ದು. ಆಮೇಲಿಂದ ಇನ್ನು ರವಿವರ್ಮ ಮಾಸ್ಟ್ರು ನಾರ್ಮಲ್ ಆಗಿದ್ದರೆ ಬಿಡಲ್ಲ ಅವರು, ಬೆಟ್ಟ ಗುಡ್ಡ ಜೀಪು ಗೀಪು ಎಲ್ಲ ಹಾಳು ಮಾಡಿಬಿಡ್ತಾರೆ. ಇನ್ನೂ ದೇವ್ರ ಕೈಗೆ ಸಿಕ್ಕರೆ ಬಿಡ್ತಾರೆ ಇವರು. ಭಾಳ ಚೆನ್ನಾಗಿ ಮಾಡಿಸಿದ್ರ ಮಾಸ್ಟ್ರೆ, ನಿಜವಾಗ್ಲೂ. ನಾನು ಶ್ರೀಜನೇ ಕೇಳಬೇಕು, ಆ ಪದಗಳು ಇರೋಬರೋ ದೇವ್ರು ಎಟ್ಟಿಲಕ್ಕಮ್ಮ, ಆ ಲಕ್ಕಮ್ಮ, ಈ ಲಕ್ಕಮ್ಮ ಎಲ್ಲ ಒಂದು ಕರ್ನಾಟಕದಲ್ಲಿ ಮೂರು ಮೂಲೆ ಒಬ್ಬ ದೇವ್ರನ್ನೂ ಬಿಟ್ಟಿಲ್ಲ. ಹೆಣ್ಣು ದೇವ್ರನ್ನೆಲ್ಲ ಬರೆದು ಬಿಟ್ಟಿದ್ದಾರೆ. ನಾನು ಅವಾಗಲೇ ಕೇಳಿಸ್ದಾಗೆ ಅಂದ್ಕೊಂಡ್ವಿ, ಇದೆಲ್ಲ ಎಲ್ಲಿ ಹುಡ್ಕೋದ್ರಿ ಅಂದ್ಬಿಟ್ಟು. ಭಾಳ ಅದಕ್ಕೆ ತುಂಬ ಶ್ರಮ ತಗೊಂಡಿದ್ದಾರೆ. ಇನ್ನು ರಾಧಿಕಾ ಅವ್ರದ್ದು ನಾವು ಫಸ್ಟ್ ಡೇ ಸ್ಮಶಾನಕ್ಕೆ ಹೋದಾಗ ಮಾಡಬೇಕು ಅಂತ ರಮೇಶ್ ಸರ್ ನಾನಿಬ್ಬರು ಒಂದು 6:30-7 ಗಂಟೆಗೆ ಹೋದ್ವಿ. ಪಾಪ ಹೋಗಿ ಆಗಾಯಿತು ಈಗಾಯಿತು ಹಂಗಾಯಿತು 10, 11, 12 ಆಯಿತು, ನಮ್ಮನ್ನು ಕರಿತಾನೆ ಇಲ್ಲ. ನಾನು ಯಾಕೆ ಅಂತ ಕೇಳಿದ್ರೆ ರೆಡಿ ಆಗ್ತಿದ್ದಾರೆ ಸರ್ ಅಂದರು. ಆಮೇಲಿಂದ ಹೌದು ಅಂದ್ಬಿಟ್ಟು ನಾವು ಹೋಗಿ ಹೊರಗೆ ಮೊದಲು ಎದ್ರಕಂಡ್ವಿ. ಹೊರಗಡೆ ಹೆಂಗಪ್ಪ ಕೂತ್ಕೊಳ್ಳೋದು, ಕಾಕ್ಸ್ಟೌನ್ ಸ್ಮಶಾನ ಬೇರೆ, ಅಲ್ಲೆಲ್ಲ ಖಾಲಿ ಆಗಿಬಿಟ್ಟಿದ್ರು ಪಾಪ, ಆತ್ಮಗಳು ಯಾವೂ ಇರಲಿಲ್ಲ. ಇವ್ರು ರೆಡಿಯಾಗಿ ಈಚೆ ಬಂದ ತಕ್ಷಣನೇ ಅವೆಲ್ಲ ಪ್ರೇಕ್ಷಕರಾಗ್ಬಿಟ್ಟಿದ್ರು ಪಾಪ ಇವ್ರನ್ನ ನೋಡೋಕ್ಕೆ, ಎಲ್ಲ ಆತ್ಮಗಳು. ನಮಗೇನೆ ಭಾಳ ಖುಷಿ ಆಯಿತು ಅದನ್ನು ನೋಡಿ. ಇಷ್ಟು ಅಂದರೆ ಸುಮಾರು ನಾವೆಲ್ಲ ಕೇಳಿದ್ವಿ ಯಾವ್ಯಾವುದನ್ನ ಬೇರೆ ಥರದ್ದು ಈ ಮಾಸ್ಕ್ ಮೇಕಪ್ಪು ಅದಕ್ಕೆ ಇದಕ್ಕೆ ಲ್ಯಾಟೆಕ್ಸ್ ಮೇಕಪ್ಗೆಲ್ಲ ಒಂದಷ್ಟು ಸಿಗುತ್ತೆ ಅಂತ. ಇವರು ಪ್ರತ್ಯಕ್ಷವಾಗಿ ಒಂದೊಂದು ದಿವಸ ಶಾರ್ಟೇ ತೆಗ್ದಿಲ್ಲ ಅಂತ ಕಾಣುತ್ತೆ ಅಲ್ವಾ. ಬೆಳಗಿನ ಜಾವ 3:15 ನೀವು ಹಂಗೆ ಹೋಗಿದ್ದೀರಾ. ಪ್ರಾಬ್ಲಮ್ ಆಗಿದ್ದಲ್ವ, ಅವು ಬಂದ್ವು ಆತ್ಮಗಳಂಗಾರ ಅವು ನಿಮ್ಮ ಹತ್ರಕ್ಕೆ. ಅಲ್ಲ, ನಮಗೆ ಗೊತ್ತಿಲ್ಲ, ನಮಗೆ ನಿಜವಾಗ್ಲೂ ಗೊತ್ತಿಲ್ಲ. ಹೌದು, ಹಂಗೆ ಆವಾಹನೆ ಮಾಡಿಕೊಂಡು ಆ ಥರದ್ದು. ನಿಜವಾಗ್ಲೂ ನೆನ್ನೆ ಶೋನ ನೋಡಿದಾರೆ ಸುಮಾರು ಜನ. ಅದೇ ನಾವು ಹೇಳ್ದಂಗೆ ಈ ಭೈರಾದೇವಿ ಈ ಸಬ್ಜೆಕ್ಟ್ ಆಗ್ಬೋದು, ಈ ಥರದ್ದು ಪಾತ್ರ ಆಗ್ಬೋದು, ಇದನ್ನು ಸೃಷ್ಟಿ ಮಾಡಿದಂಥ ನಮ್ಮ ಡೈರೆಕ್ಟ್ರಿಗಾಗ್ಬೋದು. ಆಮೇಲೆ ಇದನ್ನು ನಾವು ಇದು ಬರೀ ಇಲ್ಲಿಗಲ್ಲ, ಇದು ತುಂಬ ಜರ್ನಿ ಮಾಡಿಸುತ್ತೆ ನಮ್ಗೆ ಎಲ್ಲರನ್ನೂ. ಎಲ್ಲೆಲ್ಲೂ ಕರ್ಕೊಂಡೋಯ್ತು. ಆ ಯಾನಾಗ ಹೋದ್ವಿ, ಆ ಯಾನದ ಕೊರಕಲು ಸಂಧಿಗಳು, ಆ ಪಾರವಾಳ ಗಿರ್ವಾಳ ಓಡಾಡೋ ಜಾಗದಲ್ಲಿ ನಾವು ಓಡಾಡ್ಕೊಂಡು ಆಮೇಲೆ ಕಾಶಿದ್ ಬಿಡಿ, ಕಾಶಿದು ಇನ್ನೊಂದು 5-6 ದಿವಸ ಇದ್ದಿದ್ರೆ, ನಾವು ಇನ್ನೊಂದು 2-3 ದಿವಸ ಇದ್ದಿದ್ರೆ ನಮಗೂ ಒಂಥರ ವೈರಾಗ್ಯ ಶುರುವಾಗೋದು. ಇಲ್ಲೇ ಇದ್ಬಿಡೋಣಪ್ಪ ಅಂತ ಅನ್ನಿಸ್ಬಿಡೋದು. ಯಾಕೆಂದರೆ ಅಷ್ಟು ಅದು ತುಂಬ ಕಾಸ್ಮಿಕ್ ಎನರ್ಜಿ ಇರೋಂಥದ್ದು ಜಾಗ. ಅದಕ್ಕೆ ನಾವು ಸಾಕಷ್ಟು ಹೋಗಿದ್ವಿ. ಬಟ್ ಇದೇ ಪಾತ್ರಕ್ಕೆ ಹೋದಾಗ ಆ ಕಾಶಿ ಇದಾಗ್ಬೋದು, ಮಿಕ್ಕಿದ್ದು ಅದನ್ನೇ ಇಡಿಯಾಗಿ ಪೂರ್ತಿ ಅದರದ್ದು ಆ ಗುಹೆ ಸೆಟ್ನ ಕಂಠೀರವದಲ್ಲಿ ಹಾಕಿದ್ರು ರವಿಯವರು, ಜಾಧವ್ ಅವರು. ಅಯ್ಯಪ್ಪ, ನಮಗೆ ಅಲ್ಲೇ ಇದ್ದಾರೆ ಸರ್, ಅಲ್ಲೇ ಇದಾರಲ್ಲ. ಆ ತಲೆಬುರುಡೆ ಎಲ್ಲ ಎಲ್ಲಿ ಹುಡ್ಕೊಂಬಂದ್ರನಪ್ಪ ಅಷ್ಟೊಂದು. ನಿಜವಾಗ್ಲೂ ಒಂದು ಬೇರೆ ಥರದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಹಾಗಾಗಿ ನೆನ್ನೆ ನೋಡಿದವ್ರಿಗೆಲ್ಲರೂ ಒಂದು ರೀತಿ ಇಷ್ಟ ಆಗಿದೆ. ಅನೂರ್ಗೆ ಕಂಗ್ರ್ಯಾಚುಲೇಷನ್. 25 ವರ್ಷ ಆಯ್ತಲ್ವಾ, ಎಂತೆಂಥ ಪಾತ್ರಗಳು ಮಾಡಿದ್ರು ನೋಡಿ. ರಮೇಶ್ ಸರ್ಗೂ ವಯಸ್ಸಾಗಿಲ್ಲ, ಇವ್ರಿಗೂ ವಯಸ್ಸಾಗಿಲ್ಲ. ಎಲ್ಲ ಹೆಂಗ್ ಟೀಮ್ ಇದು. ರಾಧಿಕಾ ಅವರಿಂದ ಸೇರ್ಕೊಂಡು ಎಲ್ಲರದು. ನಮ್ಮದೇ ಸ್ವಲ್ಪ ಹೆಂಗೆಂಗೋ. ಭಾಳ ಖುಷಿಯಾಗುತ್ತೆ ಈ ಥರದೊಂದು ಸಿನಿಮಾದೊಳಗೆ ಸೇರ್ಕೊಂಡು ಕೆಲಸ ಮಾಡೋದು. ಇದು ಭಾಳ ದೊಡ್ಡ ಲಾಂಗ್ ಜರ್ನಿ. ಸುಮಾರು ಒಂದು 5-6 ವರ್ಷ ಮಾಡಿದ್ರೇನಪ್ಪಲ್ಲ. ಹೌದು, ಅದು ಮಾಡ್ತಾನೆ ಇದ್ರು ಅಂದರೆ ಇಲ್ವಾ. ರಿಸರ್ಚು ಶೂಟಿಂಗ್ ಬೇಗ ಮಾಡಿದ್ವಿ.